ಅಲ್ಲ ರೀ ಎನ್ಐ ಅವರು 2024 ಇಸ್ವಿನಲ್ಲಿ ಎನ್ಐ ಅವರು ಏನ್ ರಿಕ್ವೆಸ್ಟ್ ಮಾಡಿದ್ರು? ಏನ್ ರಿಕ್ವೆಸ್ಟ್ ಮಾಡಿದ್ರು ಎನ್ಐ ಅವರು? ಗಲ್ ಶಿಕ್ಷಾ ಕೊಡ್ಬೇಕಂತ ಹೇಳಿದ್ರು. ಯಾರು ಹೇಳಿದ್ದು? ಎನ್ಐ ಅವರು ಯಾರು? ಸೆಂಟ್ರಲ್ ಗವರ್ಮೆಂಟ್. ಅವ್ರು ತಾನೇ ಹೇಳಿದ್ದು. ಈಗ ಅವರೇ ತಾನೇ ಬಿಟ್ಟಿರೋದು. 24 ಇಸ್ವಿನಲ್ಲಿ ಎನ್ಐ ಅವರು ದೇ ರೆಕಮೆಂಡೆಡ್ ದಟ್ ದಿಸ್ ಪೀಪಲ್ ಆರ್ ಇನ್ವಾಲ್ಡ್ ಇನ್ ಟೆರರಿಸ್ಟ್ ಆಕ್ಟಿವಿಟೀಸ್. ಇವರಿಗೆ ಸದಾ ಆಗ್ಬೇಕಂತ ಹೇಳಿರ್ತಕ್ಕಂಥದ್ದು ಯಾರು? ಎನ್ಐ ಅವರು. ಇವತ್ತು ಬಿಟ್ಕೊಟ್ಟವ್ರು ಯಾರು? ಅವ್ರೆ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಹೂ ಹ್ಯಾಸ್ ಟು ಆನ್ಸರ್? ನಾವು ಆನ್ಸರ್ ಮಾಡ್ಬೇಕು ಅದಕ್ಕೆ? ಯಾರು ಆನ್ಸರ್ ಯಾರು ಮಾಡ್ಬೇಕು? ಅಲ್ರಿ, ಅವ್ರದೇ ಸರ್ಕಾರ, ಅವರೇ ಷಡ್ಯಂತ್ರ. ನಮ್ದ ರೀ, ಅವರೇ ಆಡಳಿತದ ರೀ. ಸುಮ್ನೆ ಷಡ್ಯಂತ್ರ ಹೆಂಗ್ರಿ ಷಡ್ಯಂತ್ರ ಆಗ್ತತೆ? ನೀವೇ ಅಧಿಕಾರದಲ್ಲಿದ್ದೀರಿ. ನಿಮ್ ಕಾಲದಲ್ಲೇ ಬ್ಲಾಸ್ಟ್ ಆಗಿದಾವೆ. ನಾವು ಷಡ್ಯಂತ್ರ ನಡೆಸೋಣ? ಕೇಂದ್ರ ಸರ್ಕಾರ ನಿಮ್ದೆ, ರಾಜ್ಯ ಸರ್ಕಾರ ನಿಮ್ದೆ. ಈಗ ಮೊನ್ನೆ ಹೇಳಿದ್ನಲ್ಲ, ಎಷ್ಟೋ ಸಲ ಹೇಳ್ತದೆ, ನೀವು ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಈ ಮಾತನ್ನ. 21,000 ಕೋಟಿ ಅದಾನಿ ಪೋರ್ಟ್ ನಲ್ಲಿ ಡ್ರಗ್ ಸೀಸ್ ಆಗುತ್ತೆ. ಮುಂಡ್ರಾ ಪೋರ್ಟ್ ನಲ್ಲಿ ಎನ್ಐನೋ ರಿಪೋರ್ಟ್ ಕೊಟ್ಟಿದ್ದಾರೆ. 21,000 ಕೋಟಿ ಏನ್ ದುಡ್ಡು ಬಂದಿದೆ, ಪಹಲ್ಗಾಮ್ಗೆ ಲಿಂಕ್ ಇದೆ ಅಂತ ಹೇಳ್ತಾರೆ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಟೆರರಿಸ್ಟ್ ಲಿಂಕ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಇದು ಯಾರು ಕೇಳಲ್ವಾ? ಇದಕ್ಕೇನು ಬಿಜೆಪಿ ಉತ್ತರ ಕೊಡಲ್ವಾ? ದಯಮಾಡಿ ಕೇಳಿ ಅಂತ ಇಶ್ಯೂಸ್. ಡೆಫಿನೆಟ್ಲಿ ಮಾಡ್ತೀವ್ರಿ. ಈ ತರ ಸಮಸ್ಯೆಗಳು ಪ್ರತಿ ಸರ್ಕಾರದಲ್ಲಿ ಪ್ರತಿ ಹಂತದಲ್ಲಿದೆ. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಅವರಿಗೆ ರೈಟ್ ಇದೆ. ಸರ್ಕಾರ ಅವ್ರನ್ನ ಕರೆಸೋದು, ಸಂಧಾನ ಮಾಡ್ತಕ್ಕಂಥದ್ದು ಇದು ಮೊದಲಲ್ಲ, ಎಲ್ಲ ಕಾಲದಿಂದ ಮುಂದೇನೂ ಆಗುತ್ತಿದ್ದು. ಸೊ ಇದು ವ್ಯವಸ್ಥೆಯಲ್ಲಿ ನಾನು ಆಲ್ರೆಡಿ ಸಚಿವರು ಕೂಡ ಮಾತನಾಡಿದ್ದೀನಿ. ಆ ಟ್ರೇಡ್ ಯೂನಿಯನ್ ಇರತಕ್ಕಂಥ ಎಲ್ಲರನ್ನ ಕರೆಸ್ಬಿಟ್ಟು ಮಾತನಾಡಿ ಸರ್ಕಾರ ಆಮೇಲೆ ಇಲಾಖೆ ರಾಮಲಿಂಗಾರೆಡ್ಡಿ ಸಾಹೇಬರು ಖಂಡಿತವಾಗಿ ಸೂಕ್ತ ಆದಂತ ಏನವರಿಗೆ ಅನುಕೂಲ ಆಗ್ಬೇಕು ಅದು ಮಾಡ್ಕೊಡ್ತಾರೆ.